ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಕಾನೂನು ಬದಲಾಗ್ತಾ ಇದೆ, ಶಿಕ್ಷೆಗಳು ಕಠಿಣವಾಗ್ತಾ ಇದೆ. ಪೊಲೀಸ್ ಇಲಾಖೆ ಹಗಲಿರುಳು ಎಚ್ಚರಿಕೆಯ ಪಾಠ ಮಾಡ್ತಲೇ ಇದೆ. ಆದ್ರೆ ಈ ಸಮಾಜದಲ್ಲಿ ಹೆಣ್ಣನ್ನ ಕೇವಲ ಭೋಗದ ವಸ್ತುವಾಗಿ ನೋಡುವ ಕಾಮುಕರ ವಿಕೃತ ಸಂತತಿ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಬೆಣ್ಣಿನಗರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ಮನುಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ. 10 ಮಂದಿ ರಣರಾಕ್ಷಸರು ಸೇರಿಕೊಂಡು ಒಂಟಿ ಹೆಣ್ಣು ಮಗಳ ಮೇಲೆ ಎಸಗಿದ ಆ ಕೃತ್ಯ ಸಮಾಜ ಇವತ್ತು ಯಾವ ಕಡೆಗೆ ಸಾಗ್ತಾ ಇದೆ ಅನ್ನುವಂತಹ ಭಯಾನಕ ಪ್ರಶ್ನೆಯನ್ನ ನಮ್ಮ ಮುಂದೆ ತಂದು ನಿಲ್ಲಿಸಿದೆ. ಆ ಹೆಣ್ಣು ಮಗಳಿಗೆ 41 ವರ್ಷ ವಯಸ್ಸು. 2 ಮಕ್ಕಳ ತಾಯಿ ಆಕೆ. ಜೀವನದ ಬಂಡಿ ಸುಗಮವಾಗಿ ಸಾಗಬೇಕಿದ್ದ ಆಕೆಯ ಪಾಲಿಗೆ ಗಂಡನೇ ದೊಡ್ಡ ವಿಲನ್ ಆಗಿದ್ದ. ಅಂದ್ರೆ ಕುಡಿತದ ದಾಸನಾಗಿದ್ದ ಆ ಗಂಡ ದಿನನಿತ್ಯ ಕೊಡ್ತಾ ಇದ್ದಂತಹ ಒಂದು ದೈಹಿಕ ಹಿಂಸೆ ಮತ್ತು ಮಾನಸಿಕ ಕಾಟ ಆಕೆಯ ಕಣ್ಣೀರನ್ನ ಇಲ್ಲಿ ಬತ್ತಿಸಿ ಹೋಗಿತ್ತು. ಎಷ್ಟೇ ಕಣ್ಣೀರಿಟ್ರೂ ಕೂಡ, ಕೈ ಮುಗಿದ್ರೂ ಕೂಡ ಆತನ ಕುಡಿತದ ಹುಚ್ಚು ಇಳಿಯಲಿಲ್ಲ. ಕೊನೆಗೆ ಜೂನ್ 3ರಂದು ಗಂಡನ ಜೊತೆಗಿನ ತೀವ್ರವಾದಂತಹ ಒಂದು ಜಗಳದಿಂದ ಮನನೊಂದು ಇನ್ನಿಲ್ಲಿ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಕೆ ಏಕಾಏಕಿ ತನ್ನ ತವರು ಮನೆಗೆ ಹೊರಟು ನಿಲ್ತಾಳೆ. ಆದ್ರೆ ಆಕೆಗೆ ಗೊತ್ತಿರಲಿಲ್ಲ ನೋಡಿ, ತಾನು ನರಕದಿಂದ ತಪ್ಪಿಸಿಕೊಳ್ಳಲು ಹೋಗಿ ಮತ್ತೊಂದು ಮಹಾಘೋರ ನರಕದ ದಾರಿ ತುಳಿತಾ ಇದ್ದೀನಿ ಅಂತ. ಮನಸ್ಸಿನ ತುಂಬಾ ನೋವು ಹೊತ್ತು ಆಕೆ ತನ್ನ ತವರೂರಾದಂತಹ ಯಲೋದಹಳ್ಳಿಯ ಕಡೆಗೆ ಒಬ್ಳೇ ನಡ್ಕೊಂಡು ಬರ್ತಾ ಇರ್ತಾಳೆ. ಸುದೀರ್ಘವಾದಂತಹ ದಾರಿ ಅದು. ನಡೆದು ಸುಸ್ತಾಗಿದ್ದ ಆಕೆ ಹಳ್ಳಿಯ ಸಮೀಪ ಬರುವಷ್ಟರಲ್ಲಿ ಕತ್ತಲು ಆವರಿಸಿರ್ತದೆ. ಸುಮಾರು ರಾತ್ರಿ ಸಮಯ 7:30 ಆಗಿರ್ತದೆ. ಹೆಜ್ಜೆ ಇಡುವುದಕ್ಕೂ ಆಗದಂತಹ ಒಂದು ಕಷ್ಟದಲ್ಲಿ ಆಕೆ ನಡೀತಾ ಇರ್ತಾಳೆ. ಆಕೆ ನಿತ್ರಾಣಗೊಂಡಿರ್ತಾಳೆ. ಹಾಗಾಗಿ ಒಂಟಿ ಮಹಿಳೆ ನಿತ್ರಾಣಗೊಂಡಿರುವುದನ್ನ ಕಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ಅದೇ ಗ್ರಾಮದ ಒಬ್ಬ ಯುವಕ. ಆಪತ್ ಬಾಂಧವನಂತೆ ನಟಿಸ್ತಾ, ಉಪಚರಿಸುವ ನಾಟಕ ಆಡ್ತಾ, ಬಣ್ಣದ ಮಾತುಗಳನ್ನ ಆಡಿ ಆಕೆಗೆ ಒಂದು ತಂಪು ಪಾನೀಯವನ್ನ ತಂದು ಕೊಡ್ತಾನೆ. ಸಹಾಯ ಮಾಡುವುದಕ್ಕೆ ಬಂದವನು ದೇವ್ರಂತ ನಂಬಿ ಆ ಹೆಣ್ಣು ಮಗಳು ಆ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾಳೆ. ಆದ್ರೆ ಆ ನಯ ವಂಚಕ ತಂಪು ಪಾನೀಯದಲ್ಲಿ ತೀವ್ರ ಅಮಲು ಭರಿಸುವ ನಿದ್ರಾಜನಕ ಅಥವಾ ಡ್ರಗ್ಸ್ ಅಥವಾ ಮದ್ಯ ಸೇರಿಸಿದ್ದ ಅನ್ನುವಂತಹ ಒಂದು ಭೀಕರ ಸತ್ಯ ಆಕೆಗೆ ಗೊತ್ತಿರಲಿಲ್ಲ. ಪಾನೀಯ ಕುಡಿದ ಕೆಲವೇ ಕ್ಷಣದಲ್ಲಿ ಆಕೆಗೆ ತಲೆ ಸುತ್ತಿ ಪ್ರಜ್ಞೆ ತಪ್ಪುವಂತೆ ಆಗ್ತದೆ. ಅದನ್ನೇ ಕಾಯ್ತಾ ಇದ್ದಂತಹ ಆ ಕಿರಾತಕ ಮತ್ತು ಆತನ ಜೊತೆಗಾರ ನಿಮ್ಮನ್ನ ಮನೆಗೆ ಬಿಟ್ಟು ಬರ್ತೀವಿ ಬನ್ನಿ ಅಂತ ನಂಬಿಸಿ ಆಕೆಯನ್ನ ಬೈಕ್ ಹತ್ತಿಸ್ಕೊಂಡು ಯಾರಿಗೂ ಸುಳಿವೇ ಸಿಗದಂತಹ ನಿರ್ಜನ ಪ್ರದೇಶದ ಜಮೀನೊಂದಕ್ಕೆ ಕರೆದೊಯ್ತಾರೆ. ಅಲ್ಲಿ ಕೇವಲ ಇಬ್ಬರಷ್ಟೇ ಇರಲಿಲ್ಲ. ಕಗ್ಗತ್ತಲಿನಲ್ಲಿ ಆ ಹೆಣ್ಣನ್ನ ಹರಿದು ಮುಕ್ಕೋದಕ್ಕೆ 8 ಜನರ ಮತ್ತೊಂದು ಕ್ರೂರವಾದ ಟೀಮ್ ಮೊದಲೇ ರೆಡಿಯಾಗಿ ಕಾಯ್ತಾ ಇತ್ತು. ಹೆಣ್ಣು ಮಗಳು ಸಂಪೂರ್ಣ ಅರೆ ಪ್ರಜ್ಞಾವಸ್ಥೆಗೆ ಜಾರ್ತಾ ಇದ್ದಂತೆ ಈ 10 ಮಂದಿ ಕಾಮುಕರು ರಾಕ್ಷಸರಾಗಿ ಬದಲಾಗ್ತಾರೆ. ಆಕೆಯ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡು ಜೂನ್ 3ರ ಇಡೀ ರಾತ್ರಿಯಿಂದ ಹಿಡಿದು ಬೆಳಗ್ಗಿನ ಜಾವದವರೆಗೂ ಆಕೆಯ ಮೇಲೆ ಅತ್ಯಂತ ಕ್ರೂರವಾಗಿ ಸಾಮೂಹಿಕ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾರೆ. ಮಾನವೀಯತೆಯನ್ನ ಸಂಪೂರ್ಣವಾಗಿ ಮರೆತು ಆ ಹೆಣ್ಣಿನ ದೇಹದ ಮೇಲೆ ತಮ್ಮ ವಿಕೃತ ಅಟ್ಟಹಾಸವನ್ನ ಮೆರೀತಾರೆ. ಆ ರಾಕ್ಷಸರ ಕ್ರೌರ್ಯ ಅಷ್ಟಕ್ಕೆ ನಿಲ್ಲೋದಿಲ್ಲ ವೀಕ್ಷಕರೇ. ತಾವು ಮಾಡ್ತಾ ಇರುವ ಪಾಪದ ಕೃತ್ಯವನ್ನ ಮೊಬೈಲ್ ಫೋನ್ನಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನಾಗಿ ರೆಕಾರ್ಡ್ ಮಾಡಿಕೊಡ್ತಾರೆ. ಆ ಹೆಣ್ಣು ಒದ್ದಾಡ್ತಾ ಇದ್ರೆ ಇವರು ವಿಕೃತ ಆನಂದವನ್ನ ಅನುಭವಿಸ್ತಾ ವಿಡಿಯೋ ಶೂಟ್ ಮಾಡ್ತಾರೆ. ಬೆಳಗಿನ ಜಾವ ಆಕೆಗೆ ಅರೆಬರೆ ಎಚ್ಚರ ಆದಾಗ ತನ್ನ ಜೀವವೇ ಹೋದಂತೆ ಅನುಭವವಾಗುತ್ತೆ. ತೀವ್ರ ಆಘಾತ ಮತ್ತು ಹೆದರಿಕೆಯಿಂದ ಜರ್ಜರಿತಳಾದ ಆಕೆ ಕಣ್ಣೀರಿಡ್ತಾ ಹೇಗೋ ತವರು ಮನೆ ಸೇರಿಕೊಡ್ತಾಳೆ. ಆದ್ರೆ ಸಮಾಜದ ಭಯ ಮತ್ತು ಮಾನಹಾನಿಗೆ ಹೆದರಿ ತನಗಾದಂತಹ ಘೋರ ಅನ್ಯಾಯವನ್ನ ಆಕೆ ಯಾರ ಮುಂದೆಯೂ ಹೇಳಿಕೊಳ್ಳದೆ ಒಳಗೊಳಗೇ ನರಳಿ ಸಾಯ್ತಾ ಇರ್ತಾಳೆ. ಈ ಘಟನೆ ನಡೆದು 3-4 ದಿನಗಳ ಕಾಲ ಈ ಕರಾಳ ಕೃತ್ಯ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಆ ಕಿರಾತಕರು ತಾವು ಮಾಡಿದ ವಿಡಿಯೋಗಳನ್ನ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಾಗ ಇಡೀ ಊರಿಗೆ ವಿಷಯ ತಿಳಿಯುತ್ತದೆ. ಜೂನ್ 8ರಂದು ಈ ವಿಡಿಯೋಗಳು ತವರೂರಿನ ಸಂಬಂಧಿಕರ ಕೈಗೆ ತಲುಪಿದಾಗ ಅವರೆಲ್ಲ ದಿಗ್ಭ್ರಮೆಗೊಳ್ತಾರೆ. ತಕ್ಷಣವೇ ಸಂತ್ರಸ್ತೆಯ ಸಂಬಂಧಿಕರು ಆಕೆಗೆ ಧೈರ್ಯವನ್ನ ತುಂಬಿ ಆಕೆಯನ್ನ ಕರ್ಕೊಂಡು ಜೂನ್ 9ರಂದು ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ದೂರನ್ನ ದಾಖಲಿಸ್ತಾರೆ.
ಘಟನೆಯ ಗಂಭೀರತೆಯನ್ನ ಅರಿತ ದಾವಣಗೆರೆ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ತಾರೆ. ಹೊಸ ಭಾರತೀಯ ನ್ಯಾಯ ಸಂಹಿತೆಯ ಕಲಂ 70, 77 ಹಾಗೂ ಐಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ದಾಳಿ ನಡೆಸಿದ ಎಲ್ಲಾ 10 ಜನ ಆರೋಪಿಗಳನ್ನ ಕಂಬಿಯ ಹಿಂದೆ ತಳ್ಳಿದ್ದಾರೆ. ಬಂಧಿತ ನರಾಧಮರ ಹೆಸರುಗಳು ಹೀಗಿದೆ ನೋಡಿ: ಚಟಾಕಿ ನಾಗರಾಜ, ಇಸ್ತ್ರಿ ನಾಗರಾಜ, ಮಧು, ಅರ್ಜುನ, ಬಸಂತ, ಕುಂದೂರ ಮಾರುತಿ, ಹೆಗ್ಗ ಮಾರುತಿ, ಮನು, ಜೋಗಿ ಸುನಿಲ್ ಮತ್ತು ಪ್ರದೀಪ್. ಅತ್ಯಂತ ಆಘಾತಕಾರಿ ವಿಷಯ ಏನಂದ್ರೆ, ಈ ಗ್ಯಾಂಗ್ನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಶಾಮೀಲಾಗಿದ್ದ. ಯಾವಾಗ ಆರೋಪಿಗಳ ಕೈಗೆ ಖಾಕಿ ಪಡೆ ಬೇಡಿ ತೊಡಿಸಿತೋ ಅಲ್ಲಿಯವರೆಗೂ ತಮ್ಮ ಮಕ್ಕಳ ವಿಕೃತ ಬುದ್ಧಿಯನ್ನ ಅರಿಯದ ಅಥವಾ ಮುಚ್ಚಿಟ್ಟಿದ್ದಂತಹ ಪೋಷಕರು ಪೊಲೀಸ್ ಠಾಣೆಯ ಮುಂದೆ ಬಂದು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ನನ್ನ ಮಗ ಬೆಳಗ್ಗೆದ್ದು ರೈತರ ಕೆಲಸಕ್ಕೆ ಹೋಗ್ತಾ ಇದ್ದ, ಡೀಸೆಲ್ ತರ್ತಾ ಇದ್ದ, ಆತ ಅಮಾಯಕ, ಬೇಕಂತ ಹೇಳಿ ಕೇಸ್ ಹಾಕಿದ್ದಾರೆ ಅಂತ ಸಮರ್ಥನೆಯನ್ನ ಕೊಡ್ತಿದ್ದಾರೆ. ಆದ್ರೆ ತನಿಖೆ ನಡೆಸ್ತಾ ಇರುವ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ, ಕೃತ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಡಿಜಿಟಲ್ ಮತ್ತು ಭೌತಿಕ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ, ಯಾರನ್ನೂ ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಸಂತ್ರಸ್ತೆಯನ್ನ ಈಗ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಗೌಪ್ಯ ಸ್ಥಳದಲ್ಲಿ ರಕ್ಷಣೆ ನೀಡಲಾಗಿದೆ. ಯೋಚನೆ ಮಾಡಿ, ಗಂಡನ ಕಾಟ ತಾಳಲಾರದೆ ರಕ್ಷಣೆಗಾಗಿ ತವರು ಮನೆಗೆ ಹೊರಟ ಹೆಣ್ಣಿಗೆ ಇಡೀ ರಾತ್ರಿ ರಾಕ್ಷಸರು ಕೊಟ್ಟ ನರಕ ಯಾತನೆ ಅಷ್ಟಿಷ್ಟಲ್ಲ. ಹೆಣ್ಣನ್ನ ಕೇವಲ ಭೋಗದ ವಸ್ತುವಿನಂತೆ ನೋಡಿ ಆಕೆಯ ಅಸಹಾಯಕತೆಯನ್ನ ವಿಡಿಯೋ ಮಾಡಿ ವಿಕೃತಾನಂದ ಪಡುವ ಈ ಕಾಮುಕರ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ಅಸಹ್ಯ ಹುಟ್ಟಿಸ್ತದೆ. ಇವತ್ತು ಕಾನೂನುಗಳು ಕಠಿಣ ಆಗಿದೆ ಅಂತೀವಿ, ಹೊಸ ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬಂದಿದೆ ಅಂತೀವಿ. ಆದ್ರೆ ಈ 10 ಮಂದಿ ದುರುಳರಿಗೆ ಕಾನೂನು ತಕ್ಕ ಶಾಸ್ತಿ ಮಾಡುತ್ತಾ ಇನ್ಮುಂದೆ ಯಾವುದೇ ಒಬ್ಬ ಕಾಮುಕ ಹೆಣ್ಣಿನ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೂ ಹೆದರುವಂತಹ ಮಾದರಿಯ ಶಿಕ್ಷೆಯನ್ನ ನಮ್ಮ ನ್ಯಾಯಾಂಗ ಇವರಿಗೆ ನೀಡುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.